ಸರ್ಕಾರ ಜಾರಿ ಮಾಡಬೇಕು. ಈಗ ಚುನಾವಣೆ ಯಾಕಂದ್ರೆ ಘೋಷಣೆ ಆಗ್ತಿದೆ ಈಗ ಆವತ್ತಿನಲ್ಲೇ ಒಂದೇ ನಿಮಿಷ ಜಾರಿ ಮಾಡಬೇಕು. ಅವರು ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಒಳ್ಳೆ ಯೋಜನಾ ಆಯೋಗ ಜಾರಿ ಆಗಬೇಕು ಅಂತ ಭಾಳಷ್ಟು ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗ ಅವರು ಅಧಿಕಾರದಲ್ಲಿದ್ದಾರೆ. ನಾವು ಈಗಾಗಲೇ 17% ಇಂಟೀರಿಯಂ ರಿಲೀಫನ್ನು ಕೊಟ್ಟಾಗಿತ್ತು. ಬಹುತೇಕವಾಗಿ ಈ 7ನೇ ಆಯೋಗದ ಶಿಫಾರಸುಗಳನ್ನು ಈಗಾಗಲೇ ನಾವು ಈಡೇರಿಸಿ ಇನ್ನೇನು ಅಂತಿಮ ಶಿಫಾರಸ್ಸೇನಿದೆ ಅದನ್ನು ಈಡೇರಿಸುವಂಥ ಕರ್ತವ್ಯ ಸಿದ್ದರಾಮಯ್ಯ. ಆದರೆ ಬಜೆಟಲ್ಲಿ ಒಂದು ನಯ ಪೈಸೆ ಇಲ್ಲ. ಅವ್ರಿಗೆ ಗೊತ್ತಿದೆ ಮಾರ್ಚಲ್ಲಿ ಏಪ್ರಿಲಲ್ಲಿ 7ನೇ ಆಯೋಗದ ಅಂತಿಮ ರಿಪೋರ್ಟ್ ಬರ್ತಿದ್ದು ಗೊತ್ತಿದ್ದರೂ ಕೂಡ ಇವತ್ತು ಯಾವುದೇ ಹಣವನ್ನು ಹಿಡಿದ್ರಿಂದ ಸರ್ಕಾರಿ ನೌಕರರಿಗೆ ಮೊನ್ನೆ ಅವರ ಸಮ್ಮೇಳನದಲ್ಲಿ ಮೂಗಿಗೆ ಕೆಲಸ ಮಾಡಿದ್ದಾರೆ. ಕಾರ್ಯಗತ ಆಗುತ್ತಿಲ್ಲ ಅನ್ನೋದು ಕಾದು ನೋಡಿ. ಇಲೆಕ್ಷನ್ ಅನೌನ್ಸ್ ಆಗ್ತದೆ ಇವತ್ತು ಮಧ್ಯಾಹ್ನ ಸರ್. ಹೊತ್ತಿನಾಗ ಈಗ ಸುದ್ದಿಗೋಷ್ಠಿ ಮಾಡಿದ್ರು ಅವರ ಟೈಮಿಂಗ್. ಈಗ ಅವರು ಯೋಜನೆ ಆಗ ಮುಂಚೆನೇ ರೆಡಿ ಇದ್ದರೂ ಕೂಡ ತೊಗೊಳಕ್ಕೆ ಇರಲಿಲ್ಲ. 6 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಈಗ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ನಾವೇನು ಆಮೇಲೆ ಮಾಡೋಣ ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿರೋ ವಿಚಾರ. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ಕಾರ ಜಾರಿ ಮಾಡಬೇಕು. ಈಗ ಚುನಾವಣೆ ಯಾಕಂದ್ರೆ ಘೋಷಣೆ ಆಗ್ತಿದೆ ಈಗ ಆವತ್ತಿನಲ್ಲೇ ಒಂದೇ ನಿಮಿಷ ಜಾರಿ ಮಾಡಬೇಕು. ಅವರು ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಒಳ್ಳೆ ಯೋಜನಾ ಆಯೋಗ ಜಾರಿ ಆಗಬೇಕು ಅಂತ ಭಾಳಷ್ಟು ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗ ಅವರು ಅಧಿಕಾರದಲ್ಲಿದ್ದಾರೆ. ನಾವು ಈಗಾಗಲೇ 17% ಇಂಟೀರಿಯಂ ರಿಲೀಫನ್ನು ಕೊಟ್ಟಾಗಿತ್ತು. ಬಹುತೇಕವಾಗಿ ಈ 7ನೇ ಆಯೋಗದ ಶಿಫಾರಸುಗಳನ್ನು ಈಗಾಗಲೇ ನಾವು ಈಡೇರಿಸಿ ಇನ್ನೇನು ಅಂತಿಮ ಶಿಫಾರಸ್ಸೇನಿದೆ ಅದನ್ನು ಈಡೇರಿಸುವಂಥ ಕರ್ತವ್ಯ ಸಿದ್ದರಾಮಯ್ಯ. ಆದರೆ ಬಜೆಟಲ್ಲಿ ಒಂದು ನಯ ಪೈಸೆ ಇಲ್ಲ. ಅವ್ರಿಗೆ ಗೊತ್ತಿದೆ ಮಾರ್ಚಲ್ಲಿ ಏಪ್ರಿಲಲ್ಲಿ 7ನೇ ಆಯೋಗದ ಅಂತಿಮ ರಿಪೋರ್ಟ್ ಬರ್ತಿದ್ದು ಗೊತ್ತಿದ್ದರೂ ಕೂಡ ಇವತ್ತು ಯಾವುದೇ ಹಣವನ್ನು ಹಿಡಿದ್ರಿಂದ ಸರ್ಕಾರಿ ನೌಕರರಿಗೆ ಮೊನ್ನೆ ಅವರ ಸಮ್ಮೇಳನದಲ್ಲಿ ಮೂಗಿಗೆ ಕೆಲಸ ಮಾಡಿದ್ದಾರೆ. ಕಾರ್ಯಗತ ಆಗುತ್ತಿಲ್ಲ ಅನ್ನೋದು ಕಾದು ನೋಡಿ. ಇಲೆಕ್ಷನ್ ಅನೌನ್ಸ್ ಆಗ್ತದೆ ಇವತ್ತು ಮಧ್ಯಾಹ್ನ ಸರ್. ಹೊತ್ತಿನಾಗ ಈಗ ಸುದ್ದಿಗೋಷ್ಠಿ ಮಾಡಿದ್ರು ಅವರ ಟೈಮಿಂಗ್. ಈಗ ಅವರು ಯೋಜನೆ ಆಗ ಮುಂಚೆನೇ ರೆಡಿ ಇದ್ದರೂ ಕೂಡ ತೊಗೊಳಕ್ಕೆ ಇರಲಿಲ್ಲ. 6 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಈಗ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ನಾವೇನು ಆಮೇಲೆ ಮಾಡೋಣ ಅಂತ ಹೇಳ್ತಾರೆ.